ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಈ ದೇಶ ಕಂಡಂತಹ ಮಹಾನ್ ಸಿದ್ಧ ಪುರುಷರಾದಂತಹ ಶ್ರೀ ಮುಕುಂದೂರು ಸ್ವಾಮಿಗಳ ಮಠ ಇರುವಂತಹ ಸ್ಥಳಕ್ಕೆ ನಾವೀಗ ಭೇಟಿ ಕೊಡ್ತಾ ಇದ್ದೀವಿ. ನಾವು ಇವರ ಬಗ್ಗೆ ತಿಳ್ಕೊಂಡಿದ್ದು ಬೆಳಕೆರೆ ಕೃಷ್ಣಶಾಸ್ತ್ರಿಯವರು ಬರೆದಿರುವಂತಹ ಏಗ್ದಾಗೆಲ್ಲ ಐತೆ ಅನ್ನುವಂಥ ಒಂದು ಪುಸ್ತಕದ ಮೂಲಕ. ನಾವು ಅರಸೀಕೆರೆ ಮಾರ್ಗವಾಗಿ ಬಂದಿದ್ದರಿಂದ ಬಾಣಾವರವನ್ನು ತಲುಪಿ ಅಲ್ಲಿಂದ ಜಾವಗಲ್ ರಸ್ತೆಯಲ್ಲಿ ಒಂದಷ್ಟು ದೂರ ಹೋದಾಗ ಈ ಬೋರ್ಡ್ ನಿಮಗೆ ಕಾಣಿಸುತ್ತೆ. ಇದು ಮಾರಗೊಂಡನಹಳ್ಳಿ ಗ್ರಾಮದಲ್ಲಿರುವಂತಹ ಮಠ. ನೀವೇನಾದರೂ ಚಿಕ್ಕಮಗಳೂರು ಮತ್ತು ಹಾಸನ ಕಡೆಯಿಂದ ಬರೋದಾದರೆ ನೀವು ಜಾವಗಲ್ ಮೇಲೆ ನೇರವಾಗಿ ಬರ್ಬೋದು. ಶಿವಮೊಗ್ಗ ಕಡೆಯಿಂದ ಬರೋದಾದರೆ ಬಾಣಾವರವನ್ನು ತಲುಪಿ ಅಲ್ಲಿಂದ ಜಾವಗಲ್ ರಸ್ತೆಗೆ ತಿರುವನ್ನು ಪಡೆದು ಈ ಬೋರ್ಡ್ ಕಾಣೋ ಕಡೆ ನೀವು ಬಲಗಡೆ ತಿರುಗಬೇಕಾಗತ್ತೆ. ಬನ್ನಿ, ನಾವಿವಾಗ ಸ್ವಾಮಿಯವರ ದರ್ಶನ ಮಾಡೋದಕ್ಕೆ ಆ ಮಾರಗೊಂಡನಹಳ್ಳಿಯ ಮಠಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ರಸ್ತೆಗಳು ಕೂಡ ತುಂಬ ಉತ್ತಮವಾಗಿದ್ದು ಯಾವುದೇ ರೀತಿ ಅನ್ಕಂಫರ್ಟಬಲ್ ಇರೋದಿಲ್ಲ. ಕಾರನ್ನು ಅತ್ಯಂತ ಸರಾಗವಾಗಿ ನಾವು ಈ ಮಠಕ್ಕೆ ತೊಗೊಂಡೋಗಿ ಬರ್ಬೋದು. ನಾವು ತುಂಬಾ ಕಾತರದಿಂದ ನೋಡ್ತಾ ಇರುವಂತಹ ಮಠ ಇದೇನೆ, ಶ್ರೀ ಮುಕುಂದೂರು ಸ್ವಾಮಿಗಳ ಮಠ, ಮಾರಗೊಂಡನಹಳ್ಳಿ. ನಮಗೆ ಈ ಮಠದ ಮೊದಲ ಭಾಗದಲ್ಲೇ ಶ್ರೀ ವಿಘ್ನೇಶ್ವರ ಸ್ವಾಮಿಯ ಸನ್ನಿಧಾನ ಇದೆ. ಅಲ್ಲಿ ಗಣಪತಿ ದೇವರನ್ನು ನಾವು ನಮಸ್ಕಾರ ಮಾಡಿ ಮಠದ ಒಳಗಡೆ ಬರ್ತಾ ಇದ್ದೀವಿ. ನಾವು ಈಗ ನೋಡುತ್ತಾ ಇರುವುದು ಶ್ರೀ ಸಿದ್ಧಪುರುಷ ಶ್ರೀ ಮುಕುಂದೂರು ಬಸವಲಿಂಗ ಶಿವಯೋಗಿಗಳ ಗದ್ದುಗೆ. ಧ್ಯಾನಾಸಕ್ತರಿಗೆ ಮತ್ತು ಮೌನವನ್ನು ಇಷ್ಟಪಡೋರಿಗೆ ಈ ಸ್ವಾಮಿಗಳ ಮಂಟಪ ನಿಜವಾಗಿಯೂ ಕೂಡ ಹೇಳಿ ಮಾಡಿಸಿದಂಥ ಸ್ಥಳ. ಇಲ್ಲಿ ಸಿಗುವಂಥ ಒಂದು ಶಾಂತಿ ಹಾಗೂ ಮನಸ್ಸಿನ ಸಮಾಧಾನವನ್ನು ನಾವು ಪದಗಳಲ್ಲಿ ವರ್ಣಿಸಲು ಆಗೋದಿಲ್ಲ. ಇನ್ನು ಸ್ವಾಮಿಗಳ ಗದ್ದುಗೆಯ ಎದುರುಗಡೆಯೇ ಅವರ ಕುಂಡಲಿನಿ ಯೋಗ ಮಂದಿರ ಇರುವುದನ್ನು ನಾವು ಕಾಣಬಹುದು. ಸ್ನೇಹಿತರೆ, ನೀವೀಗ ನೋಡ್ತಾ ಇರುವುದು ಶ್ರೀ ಸಿದ್ಧಪುರುಷ ಶ್ರೀ ಮುಕುಂದೂರು ಸ್ವಾಮಿಗಳ ಕುಂಡಲಿನಿ ಯೋಗವನ್ನು ಅನುಷ್ಠಾನ ಮಾಡುತ್ತಿದ್ದಂಥ ಒಂದು ನೆಲಮಾಳಿಗೆಯ ಸ್ಥಳ. ಅಲ್ಲಿ ಒಂದು ಕೋಣೆ ಸಹ ಇರುವುದನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ಬೋದು. ಇನ್ನು ಈ ಕುಂಡಲಿನಿ ಯೋಗ ಮಂದಿರದಲ್ಲಿ ಹಲವಾರು ವಚನಕಾರರ ಮತ್ತು ಸ್ವಾಮೀಜಿಯವರ ಒಂದೆರಡು ನುಡಿಮುತ್ತುಗಳನ್ನು ಕೂಡ ಹಾಕಿದ್ದಾರೆ. ನಾವು ಅದನ್ನು ಗಮನಿಸ್ಬೋದು. ಇನ್ನು ಇಲ್ಲಿಯೇ ಇರುವಂತಹ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳ ಗದ್ದುಗೆಯನ್ನು ಕೂಡ ನಾವು ಸಂದರ್ಶಿಸಬಹುದು.
ಒಟ್ಟಾರೆಯಾಗಿ ಈ ಸನ್ನಿಧಾನಕ್ಕೆ ಬಂದು ಒಂದು ಪ್ರಶಾಂತವಾದಂಥ ಸ್ಥಳವನ್ನು ಭೇಟಿ ಮಾಡಿದ ಒಂದು ಆನಂದ ನಮ್ಮಲ್ಲಿದೆ. ನೀವು ಕೂಡ ಸ್ವಾಮಿಯವರ ಮಠಕ್ಕೆ ಭೇಟಿ ನೀಡೋದಾದರೆ ಈ ಬ್ಲಾಗ್ ನಿಮಗೆ ಸಹಾಯ ಮಾಡ್ಬೋದು ಅಂತ ನಾವು ಮಾಡಿದ್ದೀವಿ. ಇದನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.